ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಒತ್ತಾಯ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಆಕಾಂಕ್ಷಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. 6 ತಿಂಗಳ ಹಿಂದಿಗೆ ಒಪ್ಪಿಗೆ ನೀಡಿರತಕ್ಕಂತ ಹೈಕಮಾಂಡ್ ಆದರೂ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡ್ತಾ ಇಲ್ಲ. ಇದಕ್ಕೆ ಕಾರಣವಾದ್ರೂ ಏನು? ಯಾರಿಗೆ ಲಾಭವಾಗ್ತಾ ಇದೆ? ಹಿರಿಯ ಶಾಸಕರ ಪಟ್ಟೇನು? ಹಾಗಾದ್ರೆ ಸಿದ್ದರಾಮಯ್ಯ ಅವರ ಬಳಿ ಹಿರಿಯ ಶಾಸಕರು ಒತ್ತಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಎನ್ನುವಂತಹ ಮಾತುಗಳು ಈಗಾಗಲೇ ನವೆಂಬರ್ ಡಿಸೆಂಬರ್ ಇಂದ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಂಕ್ರಾಂತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಎನ್ನಲಾಗ್ತಾ ಇತ್ತು, ಆದ್ರೆ ಅದು ಕೂಡ ಆಗಲಿಲ್ಲ. ಆದ್ರೆ ಈ ಸಂಕ್ರಾಂತಿ ಕ್ರಾಂತಿ ಫೇಲ್ ಆದಂತಹ ಹಿನ್ನೆಲೆಯಲ್ಲಿ ಮುಂದಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡ್ತಾರಾ ಗೊತ್ತಿಲ್ಲ. ಆದ್ರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳು ಕೂಡ ಇರುವಂತದ್ದು. ನೋಡಿ, ಈಗ ಹಿರಿಯ ಶಾಸಕರಿದ್ದಾರೆ, ಎಲ್ಲರೂ ಕೂಡ ಹಿರಿಯ ಶಾಸಕರು ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರಂತೆ. ನಮಗೂ ಕೂಡ ಸಚಿವ ಸ್ಥಾನ ಬೇಕು ಎನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ನೋಡಿ, 2 ವರ್ಷ ಪೂರೈಸಿದ ತಕ್ಷಣವೇ ಸಚಿವ ಸಂಪುಟ ಪುನರ್ರಚನೆಗೆ ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ. ಆದರೆ 2.5 ವರ್ಷದ ಆದ ಬಳಿಕ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. 2.5 ವರ್ಷ ಪೂರ್ತಿ ಆದ್ರೂ ಕೂಡ ಪುನರ್ರಚನೆಯನ್ನ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ನಡೆಗೆ ಹಿರಿಯ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಿಗೊಮ್ಮೆ ಕಾರಣ ಕೊಟ್ಟು ಮುಂದೂಡಿಕೆ ಮಾಡ್ತಾ ಇರುವುದಾದ್ರೂ ಯಾಕೆ? ಈ ನೆಪದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತವರು ಸೇಫ್ ಆಗ್ತಾ ಇದ್ದಾರೆ. ಇನ್ನೆಷ್ಟು ದಿನ ಇರ್ತೀವೋ ಅಂತ ದುಡ್ಡು ಮಾಡ್ತಾ ಇದ್ದಾರೆ. ಇವರನ್ನ ಮುಂದುವರಿಸೋದ್ರಿಂದ ಒಳ್ಳೆಯ ಹೆಸರು ಬರಲ್ಲ ಸರ್ಕಾರಕ್ಕೆ ಅನ್ನೋದು ಇಲ್ಲಿ ಹಿರಿಯ ಶಾಸಕರ ಒಂದು ಮಾತುಗಳು ಕೂಡ ಇರುವಂಥದ್ದು. ಹಾಗೆ ಚರ್ಚೆಗಳು, ಒತ್ತಾಯ ಎಲ್ಲವೂ ಕೂಡ ಇರುವಂಥದ್ದು. ನೋಡಿ, ಹಿರಿಯ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ ಸುಮಾರು ಜನ ಇರುವಂಥದ್ದು. ಹೀಗಾಗಿ ಮತ್ತೆ ಮುಂದೆ ನಾವು ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಚಿವ ಸಂಪುಟ ಪುನರ್ರಚನೆ 2.5 ವರ್ಷ ಆದ ಬಳಿಕ ನೀವು ಸಿಎಂ ಸಿದ್ದರಾಮಯ್ಯನವ್ರು ಮಾಡ್ತೀರಿ ಅಂತ ಹೇಳಿದ್ರೆ, ಆದ್ರೆ ಇನ್ನೂ ಕೂಡ ಮಾಡೋಕೆ ಕಾರಣ ಹಿಂದೂ ಮುಂದೆ ನೋಡ್ತಾ ಇದ್ದೀರಾ. ಇದಕ್ಕೆ ಕಾರಣ ಆದ್ರೂ ಏನು? ನೋಡಿ, ಇದರಿಂದ ಯಾರಿಗಾದ್ರೂ ಲಾಭ ಇದೆಯಾ? ಈಗಾಗಲೇ ಹಿರಿಯ ಶಾಸಕರನ್ನ, ಹಿರಿಯ ಸಚಿವರನ್ನ ತೆಗೆದುಹಾಕಬೇಕು, ಹೊಸಬರಿಗೆ ಒಂದು ಅವಕಾಶವನ್ನ ನೀಡಬೇಕು ಎನ್ನುವಂತಹ ಚಿಂತನೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇರೋದು. ಹಾಗಾದ್ರೆ ಕೂಡಲೇ ಸಚಿವ ಸಂಪುಟ ಪುನರ್ರಚನೆಗೆ ಹಿರಿಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಬಜೆಟ್ ಬಳಿಕ ಪಂಚರಾಜ್ಯಗಳ ಚುನಾವಣೆಯ ನೆಪವನ್ನ ಹೇಳಲೇಬೇಡಿ. ಬಜೆಟ್ ಮಂಡನೆಯ ಬಳಿಕವಾದ್ರೂ ಶೀಘ್ರವಾಗಿ ಒಂದು ಸಭೆಯನ್ನ ಮಾಡಿ ಸಿಎಂ ಡಿಸಿಎಂ ಕೂತು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ. ಫಸ್ಟ್ ನಿಮ್ಮದೇ ಏನ್ ಗೊಂದಲ ಇದೆ ಅದನ್ನ ಬಗೆಹರಿಸಿಕೊಳ್ಳಿ. ಆದಷ್ಟು ಬೇಗ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ. ಇಲ್ಲ ಅಂದ್ರೆ ನಾವೇ ದೆಹಲಿಗೆ ಹೋಗ್ಬೇಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿರಿಯ ಶಾಸಕರು ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರಂತೆ. ಎಸ್, ಈಗಾಗಲೇ ಹಿರಿಯ ಶಾಸಕರೇ ಸಚಿವ ಸ್ಥಾನಕ್ಕೆ ಲಾಭಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಬಜೆಟ್ ಇನ್ನೇನು ಮಾರ್ಚ್ ತಿಂಗಳಲ್ಲಿ ನಡೀತಾ ಇದೆ. 17ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಬೇಕಾಗಿದೆ. ಈ ಒಂದು ಬಜೆಟ್ ಆದಂತಹ ಬಳಿಕವಾದ್ರೂ ಒಂದು ಕೂತು ಸಭೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೀವಿಬ್ರು ಕೂಡ ನಿಮ್ಮ ಮಧ್ಯೆ ಏನ್ ಗೊಂದಲ ಇದೆ ಆ ಗೊಂದಲಗಳನ್ನ ಬಗೆಹರಿಸಿಕೊಂಡು, ಹಿರಿಯ ಶಾಸಕರಿದ್ದೀವಿ ನಾವೆಲ್ಲರೂ ಕೂಡ, ಹಿರಿಯ ಶಾಸಕರಿಗಾದ್ರೂ ಸಚಿವ ಸ್ಥಾನವನ್ನ ಕೊಡಿ. ಇನ್ನ ಸಚಿವ ಸ್ಥಾನ ಇನ್ನೆಷ್ಟು ದಿನ ಇರುತ್ತೋ ಇಲ್ವೋ, ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಂದರ್ಭ ಇದೆ ಅಂತ ಈಗಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ಮಾಡ್ತಾ ಇರುವಂತದ್ದು, ಅತಿ ಹೆಚ್ಚಾಗಿ ಲಂಚವನ್ನ ಪಡಿತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ನೋಡಿ, ಅಬಕಾರಿ ಇಲಾಖೆ ಆಗಿರಬಹುದು, ವಸತಿ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೀತಾ ಇದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಸ್ವಪಕ್ಷದ ಶಾಸಕರೇ, ಅದರಲ್ಲೂ ಹಿರಿಯ ಶಾಸಕರು ಈ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಹಿರಿಯ ಶಾಸಕರ ಒತ್ತಡಕ್ಕೆ ಮಣಿತಾರ ಸಿಎಂ ಸಿದ್ದರಾಮಯ್ಯ ಅವರು? ಬಜೆಟ್ ಆದಂತಹ ಬಳಿಕವಾದ್ರೂ ಸಚಿವ ಸಂಪುಟ ಪುನರ್ರಚನೆಗೆ ಮನಸ್ಸು ಮಾಡ್ತಾರಾ? ಕಾದ್ ನೋಡ್ಬೇಕಾಗಿದೆ.